ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ಮೀನಿನ ಸಾರನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಇವತ್ತು ನಾನು ಬಂಗುಡೆ ಮೀನಿನ ಸಾರನ್ನು ಮಾಡ್ತಾಯಿದ್ದೀನಿ. ಈ ಮೀನು ಫ್ರೈಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಸಾರನ್ನು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡುವ. ಇದನ್ನು ನೀವು ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ. ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ನಿಮಗೆ ಇನ್ನೂ ಟೇಸ್ಟ್ ಆಗುತ್ತೆ. ಅದು ನೆಕ್ಸ್ಟ್ ಡೇಗೆ ಇನ್ನೂ ಟೇಸ್ಟಾಗಿ ಬರುತ್ತೆ. ಇವಾಗ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು 10 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು 4 ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದರ ಜೊತೆ ನಾವು ಬೇರೆ ಇಂಗ್ರೀಡಿಯೆಂಟನ್ನು ಕೂಡ ಫ್ರೈ ಮಾಡಬೇಕು. ಅದನ್ನು ನೋಡುವ. ಇವಾಗ ಇಲ್ಲಿ ನಾನು ಒಂದು 3 ಸ್ಪೂನು ಕೊತ್ತಂಬರಿ ಕಾಳನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನು ಜೀರಿಗೆ ಕಾಳನ್ನು ಕೂಡ ಹಾಕೋತಾ ಇದ್ದೀನಿ. ಈ ಎರಡನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನು ಮೆಂತ್ಯ ಕಾಳನ್ನು ತಗೊಳ್ತಾ ಇದ್ದೀನಿ. ಮೆಂತ್ಯ ಕಾಳನ್ನು ನಾನಿಲ್ಲಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಇದನ್ನು ಎಲ್ಲ ಡ್ರೈ ರೋಸ್ಟ್ ಆದ ನಂತರ ಹಾಕ್ಕೊಳ್ಳಿ. ತುಂಬ ಕಹಿ ಆದರೆ, ತುಂಬ ಬ್ಲ್ಯಾಕ್ ಆಗಿದ್ರೆ ಅದು ತುಂಬ ಕಹಿ ಆಗುತ್ತೆ. ಹಾಗಾಗಿ ನಾನು ಮೆಂತ್ಯ ಕಾಳನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲ ತಗೊಂಡು ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಬ್ಯಾಡಗಿ ಮೆಣಸನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಇವಾಗ ಗುಂಟೂರು ಮೆಣಸನ್ನು ಕೂಡ ಜೊತೆಯಲ್ಲೇ ಹಾಕೋತಾ ಇದ್ದೀನಿ. ಆದರೆ ಗುಂಟೂರು ಮೆಣಸನ್ನು ನೀವು ಸ್ವಲ್ಪ ಫ್ರೈ ಆದ ನಂತರ ಬೇಗ ತೆಗೀರಿ. ಯಾಕಂದರೆ ಅದು ಬ್ಲ್ಯಾಕ್ ಆದರೆ ಟೇಸ್ಟ್ ಅಷ್ಟು ಬರಲ್ಲ. ಹಾಗಾಗಿ ಗುಂಟೂರು ಮೆಣಸು ಸ್ವಲ್ಪ ರೋಸ್ಟ್ ಆದ ನಂತರ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಮೆಣಸು ರೋಸ್ಟ್ ಆದರೆ ನಿಮಗೆ ಇನ್ನೂ ಟೇಸ್ಟ್ ಆಗುತ್ತೆ. ಇವಾಗ ಮೆಣಸು ರೋಸ್ಟ್ ಆಗಿದೆ, ನೀವು ನೋಡ್ಬೋದು. ಈ ಥರ ರೋಸ್ಟ್ ಆದಾಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಜೀರಿಗೆ ಕಾಳನ್ನು ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮಗೆ ಒಳ್ಳೆ ರೋಸ್ಟ್ ಆಗಬೇಕು. ನಿಮಗೆ ರೋಸ್ಟ್ ಆದಾಗ ಒಂದು ಪರಿಮಳ ಬರುತ್ತೆ. ಆವಾಗ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಮೆಣಸು ಜೊತೆ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಳ್ಳಿ. ತುಂಬ ಫಾಸ್ಟ್ ಇಟ್ಕೋಬೇಡಿ. ಡ್ರೈ ರೋಸ್ಟ್ ಮಾಡುವಾಗ ನಾವು ಯಾವಾಗಲೂ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸನ್ನು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ ನಂತರ ಇಲ್ಲಿ ನಾನು ಆವಾಗಲೇ ಸಪ್ರೇಟ್ ಮಾಡಿ ಇಟ್ಕೊಂಡಂಥ 1/2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬಾಣಲೆ ಬಿಸಿಗೇ ಇನ್ನೂ ರೋಸ್ಟ್ ಆಗುತ್ತೆ. ಒಂದು ಸಲ ರೋಸ್ಟ್ ಆದ ನಂತರ ಅದು ತಣ್ಣಗೆ ಆದ ನಂತರ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾನು ರೋಸ್ಟ್ ಮಾಡ್ಕೊಂಡಂಥ ಮೆಣಸನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ. ಇದರ ಜೊತೆಲೇ ನಾವು ರೋಸ್ಟ್ ಮಾಡಿಕೊಂಡ ಕೊತ್ತಂಬರಿ ಕಾಳು, ಜೀರಿಗೆ ಕಾಳು ಮತ್ತು ಮೆಂತ್ಯ ಕಾಳನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ನಿಮಗೆ ಇಲ್ಲಿ ಬೇಕಾದರೆ ಕರಿಮೆಣಸನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಹಾಕೋತಾ ಇಲ್ಲ. ಕರಿಮೆಣಸು ಇದ್ದರೆ ನೀವು ಡ್ರೈ ರೋಸ್ಟ್ ಮಾಡುವಾಗಲೇ ಅಲ್ಲಿ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕೋಬೋದು. ಹಾಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿನ ನಾನು ಮತ್ತೆ ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿಲಿ ನಾನೊಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ. ಹಾಗೆ ಹುಳಿನ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಮೀನು ಸಾರು ಮಾಡುವಾಗ ಯಾವಾಗಲೂ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಹುಳಿ ಜಾಸ್ತಿ ಹಾಕ್ಕೊಂಡ್ರೆ ಸಾರು ಟೇಸ್ಟಾಗಿ ಬರುತ್ತೆ. ಹಾಗೆ ತುರಿದು ಇಟ್ಕೊಂಡಂಥ ತೆಂಗಿನ ತುರಿನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ತೆಂಗಿನ ತುರಿ ಕೂಡ ಅಷ್ಟೇ, ನೀವು ತುಂಬ ಹಾಕ್ಕೋಬೇಕು ಅಂತಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ನಾನೊಂದು 1/2 ಟೇಬಲ್ ಸ್ಪೂನು ಅರಶಿನ ಪುಡಿನ ಕೂಡ ಹಾಕೋತಾ ಇದ್ದೀನಿ. ನಂತರ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೋಬೇಕು ಅಂತಿಲ್ಲ, ನಿಮಗೆ ಗ್ರೈಂಡ್ ಆಗಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ನೀವು ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಆದರೆ ಮತ್ತೆ ನೀವು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡುವ ಪೇಸ್ಟ್ ಹೇಗಾಗಿದೆ ಅಂತ.
ನೋಡ್ಬೋದು ನೀವು ಪೇಸ್ಟು ಒಳ್ಳೆ ಗ್ರೈನ್ ಆಗಿದೆ. ಈ ಥರ ಇಷ್ಟು ಗ್ರೈನ್ ಆಗಬೇಕು, ತರಿಯಾಗಿರಬಾರ್ದು. ತರಿಯಾಗಿದ್ದರೆ ಅಷ್ಟು ಒಳ್ಳೆಯದಾಗಲ್ಲ ಸಾರು. ಈ ಥರ ಗ್ರೈನ್ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ರೋಸ್ಟ್ ಮಾಡಿಕೊಂಡ ಬಾಣಲಿನೇ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡುವ. ಬಿಸಿ ಆದ ನಂತರ ಇದಕ್ಕೆ ಆವಾಗಲೇ ನಾನು ಅರ್ಧ ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಅರ್ಧ ನಾನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ದೀನಿ, ಅರ್ಧ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು 2 ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ಕಾಯಿ ಮೆಣಸನ್ನು ಕೂಡ ಉದ್ದುದ್ದನೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗಬೇಕು. ಹಾಗೆ ನಾನಿಲ್ಲಿ ಒಂದು ಅರ್ಧ ಶುಂಠಿನ ಕೂಡ ತಗೊಂಡಿದ್ದೀನಿ. ಶುಂಠಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ನಿಮಗೆ ಫ್ರೇಗ್ರೆನ್ಸ್ ಒಳ್ಳೆ ರೀತಿ ಬರುತ್ತೆ. ಮೀನು ಸಾರು ಒಳ್ಳೆ ಟೇಸ್ಟ್ ಕೂಡ ಆಗುತ್ತೆ. ಈಗ ಇದನ್ನು ತುಂಬ ಫ್ರೈ ಆಗಬೇಕು ಅಂತಿಲ್ಲ, ಲೈಟಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇಷ್ಟು ಫ್ರೈ ಆದ ನಂತರ ಬ್ರೌನ್ ಆಗಬೇಕಂತೇನಿಲ್ಲ ಈರುಳ್ಳಿ. ಇಷ್ಟು ಫ್ರೈ ಆದ ನಂತರ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡ ಮಸಾಲಾನ ಹಾಕೋತಾ ಇದ್ದೀನಿ. ಇಲ್ಲಿ ಹಾಕೊಂಡ ನಂತರ ನೀವು ಇದು ಇಷ್ಟು ದಪ್ಪಗೆ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ. ಇದನ್ನು ನಾನು ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ತುಂಬ ನೀರು ಮಾಡ್ಕೋಬೇಡಿ, ಅಷ್ಟು ಟೇಸ್ಟ್ ಆಗಲ್ಲ. ಹಾಗಾಗಿ ನೀರು ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಇನ್ನೂ ಹಾಕ್ಕೊಂಡಾದ ನಂತರ ಇದನ್ನು ನಾನೊಂದು 10 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಮಸಾಲೆ ಒಳ್ಳೆ ಬೇಯಬೇಕು. ಇವಾಗ 10 ನಿಮಿಷ ಆಗಿದೆ. ನೋಡುವ ಮಸಾಲೆ ಒಳ್ಳೆ ಬೆಂದಿದೆ ಅಂತ ನೋಡ್ಬೋದು. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಕುದಿ ಬಂದರೆ ಮಸಾಲ ಒಳ್ಳೆ ಬೆಂದಿದೆ ಅಂತ ಅರ್ಥ. ಈ ಥರ ಕುದಿ ಬಂದಾದ ನಂತರ ನಾನಿಲ್ಲಿ ಮೀನನ್ನು ಆವಾಗಲೇ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ನಾವು ವಾಶ್ ಮಾಡಿ ಇಟ್ಕೊಂಡಂಥ ಮೀನನ್ನು ಹಾಕ್ಕೊಳ್ಳುವ. ಇಲ್ಲಿ ನಾನು ಒಂದೊಂದೇ ಮೀನನ್ನು ಹಾಕೋತಾ ಇದ್ದೀನಿ. ಯಾವಾಗಲೂ ಫಿಶ್ ಕರಿ ನಾವು ಮಾಡುವಾಗ ಉಪ್ಪನ್ನು ನಾವು ಲಾಸ್ಟಿಗೆ ಹಾಕೋಬೇಕು, ಮೊದಲಿಗೆ ಹಾಕೋಬಾರ್ದು. ಮಸಾಲಕ್ಕೆ ಮತ್ತು ಮೀನಿಗೆ ಜೊತೆಯಲ್ಲೇ ಉಪ್ಪು ಎಳಿಬೇಕು, ಆವಾಗ ಟೇಸ್ಟ್ ಆಗುತ್ತೆ. ಇವಾಗ ಮೀನನ್ನೆಲ್ಲ ನಾನು ಹಾಕ್ಕೊಂಡೆ. ಇವಾಗ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಕೂಡ ನೋಡ್ಕೊಂಡು ಹಾಕಿ, ಕಡಿಮೆ ಆದರೆ ನಿಮಗೆ ಮತ್ತೆ ಹಾಕೋಬೋದು ಉಪ್ಪು. ಇವಾಗ ನೀವು ಅಂದಾಜಿಗೆ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಸ್ಪ್ರೆಡ್ ಆಗಬೇಕು ಮೀನಿಗೆ ಮತ್ತು ಮಸಾಲಕ್ಕೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 10 ನಿಮಿಷ ನಾನು ಬೇಯಲಿಕ್ಕೆ ಬಿಡ್ತೇನೆ. ಮಸಾಲ ಆವಾಗಲೇ ಬೆಂದಿದೆ. ಇವಾಗ ನಾವು ಮೀನು ಬೇಯಲಿಕ್ಕೆ ಬಿಡಬೇಕು. ಹಾಗಾಗಿ ಒಂದು 10 ನಿಮಿಷ ಸಾಕಾಗುತ್ತೆ. ಕೆಲವು ಮೀನು ಬೇಗ ಬೇಯ್ತದೆ, ಅದು ನೀವು ನೋಡ್ಕೊಳ್ಳಿ. ಇವಾಗ 10 ನಿಮಿಷ ಆದ ನಂತರ ಮೀನು ಬೆಂದಿದ ನೋಡುವ. 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಸಾಕಾಗುತ್ತೆ. ಇವಾಗ ನೋಡ್ಬೋದು ಮಸಾಲ ಕೂಡ ಒಳ್ಳೆ ಕುದಿ ಬರ್ತಾ ಇದೆ, ಮೀನು ಕೂಡ ಚೆನ್ನಾಗಿ ಬೆಂದಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ, ಹಸಿಯಾಗಿ ಇಲ್ಲ. ಈ ಥರ ಬೆಂದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಪದಾರ್ಥ ಪರಿಮಳ ಆಗುತ್ತೆ. ಹಾಗಾಗಿ ಇವಾಗ ಸ್ಟವ್ ಆಫ್ ಮಾಡ್ಕೋಬೋದು. ನೋಡ್ಬೋದು ನೀವು ಮೀನಿನ ಸಾರು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ.